ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಜೂನ್ 4, 2026ರಂದು ಅರಸು ಮಂಡಳಿ ಸಂಘ ವಿವಿಧ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಹಾಗೂ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ 142ನೇ ಜಯಂತ್ಯೋತ್ಸವ ದಿವ್ಯ ಸಾನ್ನಿಧ್ಯ ಶ್ರೀಮನ್ ಮಹಾರಾಣಿ ಮಾತೋಶ್ರೀ ಡಾಕ್ಟರ್ ಪ್ರಮೋದ ದೇವಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಇವರ ಅಮೃತ ಹಸ್ತದಿಂದ ಮೆರವಣಿಗೆಗೆ ಚಾಲನೆ. ಶ್ರೀಮನ್ ಮಹಾರಾಜ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಸಂಸದರು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಪರಮ ಪೂಜ್ಯ ಶ್ರೀ ML ವರ್ಚಸ್ವಿ ಶ್ರೀಕಂಠ ಸಿದ್ಧಲಿಂಗರಾಜ ಅರಸ್ ರವರು ಮಠಾಧಿಪತಿಗಳು, ಮಂಟೇಸ್ವಾಮಿ ಮಠ ಮಳವಳ್ಳಿ, ಹಾದಿ ಹೊನ್ನಾಯಕನಹಳ್ಳಿ ಮತ್ತು ಕಪ್ಪಡ್ಡಿ ಕ್ಷೇತ್ರ. ಮುಖ್ಯ ಅತಿಥಿಗಳು ಶ್ರೀ ಶ್ರೀವತ್ಸ ಮಸಕರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ, ಪರಮ ಪೂಜ್ಯ ಶ್ರೀ ವರುಣ್ ಲಿಂಗರಾಜ ಅರಸ್ ಧರ್ಮಾಧಿಕಾರಿಗಳು, ಕುರುಬನಕಟ್ಟೆ ಕ್ಷೇತ್ರ, ಕೊಳ್ಳೇಗಾಲ ತಾಲೂಕು, BP ಭಾರತ್ ಅರಸ್ ರಾಜ ಬೊಪ್ಪೇಗೌಡನಪುರ ಕ್ಷೇತ್ರ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ ಹಾಗೂ HMT ಲಿಂಗರಾಜ ಅರಸ್ ಸಂಘದ ಅಧ್ಯಕ್ಷರು ಸದಸ್ಯರುಗಳು ಉಪಸ್ಥಿತರಿದ್ದರು. ಹಾಗೂ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಶ್ರೀ ಪಾಂಡುರಂಗ ಅಖಂಡ ಭಜನೆ ಮಂಡಳಿ, ಕರಿಮುದ್ದಯ್ಯನಹಟ್ಟಿ ಹಾಗೂ ಬಾಲೇನಹಳ್ಳಿ ಚಿಕ್ಕ ಮಕ್ಕಳ ಸಹಭಾಗಿತ್ವದಲ್ಲಿ ಭಜನಾ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷರಾದ KT ತಿಪ್ಪೇಸ್ವಾಮಿ ಅವರು ಭಜನೆ ತಂಡದವರನ್ನೇ ತರುವುದರ ಮೂಲಕ ಮೈಸೂರಿನ ಜನತೆಗೆ ಹಾಲಿಗಾಡು ಕಲೆ ಇನ್ನೂ ಜೀವಂತವಾಗಿದೆ ಎಂದು ನಗರ ಜನತೆಗೆ ತೋರಿಸಿಕೊಟ್ಟರು. ಸ್ಥಳ ಶ್ರೀ ಜಯಚಾಮರಾಜೇಂದ್ರ ಸ್ಕೂಲ್ ಫಾರ್ ಎಕ್ಸಲೆನ್ಸ್, ಕೃಷ್ಣರಾಜ ಬೌಲವಾರ್ಡ್ ರಸ್ತೆ, ಮೈಸೂರು. ಜೂನ್ 4ನೇ ತಾರೀಕು ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮ ವಾರ್ಷಿಕೋತ್ಸವ. ಈ ಸಂದರ್ಭದಲ್ಲಿ ಜಯಂತಿಗೆ ಸಂಬಂಧಪಟ್ಟಿರುವಂಥದ್ದು ಎಲ್ಲ ಆಚರಣೆಗಳು ಮೈಸೂರಲ್ಲಿ ಸಂಘಟಿಸಲಾಗಿದೆ. ಬೆಳಗ್ಗೆ ತಾಯಿ ಚಾಮುಂಡೇಶ್ವರಿಯ ಒಂದು ದರ್ಶನ ಪಡೆದ ನಂತರ ಈ ಬೆಟ್ಟದಲ್ಲೇ ಒಂದು ಅನ್ನಸಂತರ್ಪಣೆ ಕಾರ್ಯಕ್ರಮ ಆಗಿತ್ತು. ಕ್ಷೇತ್ರದಿಂದ ಅನೇಕ ಒಂದು ಪಾಯಿಂಟ್ಗಳಲ್ಲಿ ಅನ್ನಸಂತರ್ಪಣೆ ನಡೀತಾ ಇದೆ. ಸುಮಾರು 1 ಲಕ್ಷ ಅಷ್ಟು ಜನ ಒಂದು ಫೀಡಿಂಗ್ ಮಾಡುವಂಥದ್ದು ಒಂದು ಗುರಿ ಇಟ್ಟಿದ್ದೀವಿ. ಅದಕ್ಕೆ ತಕ್ಕ ಎಲ್ಲ ವ್ಯವಸ್ಥೆ ನಡೆದಿದೆ. ಜೊತೆಗೆ ಅನೇಕ ಶಿಬಿರಗಳು ಇತ್ಯಾದಿ ಎಲ್ಲ ಅಂದರೆ ಬರೀ ಸೇವೆಯ ದೃಷ್ಟಿಯಿಂದ ಹೆಚ್ಚು ವೇದಿಕೆ ಕಾರ್ಯಕ್ರಮಗಳು ಬೇಡ, 1-2 ಇದ್ದರೆ ಸರಿ ಸ್ಮರಣೆ ಮಾಡೋದಕ್ಕೆ. ಆದರೆ ಹೆಚ್ಚು ಸೇವೆಗಾಗಿ ಇದನ್ನು ಸಮರ್ಪಣೆ ಮಾಡೋಣ ಅಂತ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡಿರೋದು ಇಡೀ ಸಂಘಟನೆಗೆ, ಅನೇಕ ಸಂಘ ಸಂಸ್ಥೆಗಳಿಗೆ ನನಗೆ ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇದು ಒಂದು 2 ನಿಮಿಷ ಹಿಂದೆ ನಮ್ಮ ಅರಸು ಮಂಡಳಿ ಸಂಘದ ವತಿಯಿಂದ ಏನು ಪ್ರತಿ ವರ್ಷ ಮೆರವಣಿಗೆ ಆಗುತ್ತೆ, ಇವತ್ತು ಅದ್ದೂರಿಯಾಗಿ ಇನ್ನೂ ದೊಡ್ಡ ಒಂದು ಮೆರವಣಿಗೆಯನ್ನು ಸಂಘಟಿಸಿದ್ದಾರೆ. ಮುಂಚೆ ಎಲ್ಲ ನಮ್ಮ ತ್ಯಾಗರಾಜ ಒಂದು ಬೀದಿಯಲ್ಲಿ ಮಾಡ್ತಾಯಿದ್ರು, ಅದು ಭಾಳ ಸಣ್ಣ ಒಂದು ಜಾಗ ಅದು. ಅದಕ್ಕಾಗಿ ಇವತ್ತು ನಮ್ಮ ಅರಸು ಸ್ಕೂಲ್ ಇದೆ, ಅಲ್ಲಿಂದಾನೇ ಪ್ರಾರಂಭ ಮಾಡಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ಆಚರಣೆ ನಡೆಯೋದಕ್ಕೆ ಇವತ್ತು ಒಂದು ಒಳ್ಳೆಯ ಪ್ರೇರಣೆ. ಅದನ್ನು ಟೀಕೆ ಮಾಡೋದಕ್ಕೆ ಅಥವಾ ಇವತ್ತು ಏನೋ ಅವರ ಭವಿಷ್ಯದ ಒಂದು ವಿಶ್ಲೇಷಣೆ ಮಾಡೋದಕ್ಕೆ ನಾನು ಮುಂದುವರಿಯೋದಿಲ್ಲ. ಆದರೆ ಒಂದಾದರೂ ಸತ್ಯ ಮತ್ತು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಇದೆ. ಒಂದು ಸಾಲದ ಸುಳಿಯಲ್ಲಿ ಸಿಲುಕಿಸಿ ಇವತ್ತು ರಾಜ್ಯವನ್ನು ಆರ್ಥಿಕವಾಗಿ ಭಾಳ ಹಿಂದೆ ನಿಂತಿದೆ. ಅದೆಲ್ಲನೂ ಕೂಡ ಯಾವ ರೀತಿ ಬಗೆಹರಿಸಬೇಕು ಅಂತ ಇವರು ಯೋಚನೆ ಮಾಡಬೇಕಾಗಿತ್ತಂತ ಅತ್ಯಂತ ಅವಶ್ಯಕವಾದದ್ದು. ಜೊತೆಗೆ ಇಲ್ಲಿ ನಮಗೆ ಜನರಿಗೆ ಬೇಕಾಗಿರುವಂಥ ಮೂಲಸೌಕರ್ಯ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇದೆ. ಬೀದಿ ಏನು ರೋಡ್ಗಳು ಆದಷ್ಟು ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು ಸಮಸ್ಯೆಗಳು ಒಂದಲ್ಲ ಎರಡಲ್ಲ ನೂರಾರಿದ್ದಾವೆ. ಅದೆಲ್ಲನೂ ಕೂಡ ಯಾವ ರೀತಿ ಬಗೆಹರಿಸಬೇಕು ಅಂತ ಆದಷ್ಟು ಶೀಘ್ರದಲ್ಲಿ ಯೋಚನೆ ಮಾಡಿದ್ರೆ ಒಳ್ಳೆಯದು. ಮುಖ್ಯಮಂತ್ರಿಗಳು ಇದನ್ನೆಲ್ಲ ನಿವಾರಿಸ್ತಾರೆ, ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂಥ ವಿಶ್ವಾಸ ಇದೆ. ಅವ್ರ ಕರ್ತವ್ಯ ಅದು. ಅದನ್ನು ಸರಿಯಾಗಿ ಪ್ರಚಾರ ಕೊಟ್ಟರೆ ಇಲ್ಲ ಜನಗಳು ಏನಾಗುತ್ತೆ ಅಂದರೆ ಒಬ್ಬರು ಇಬ್ಬರು ಟೂರಿಸಮ್ ಇದ್ರಲ್ಲಿ ಬರ್ತಾರೆ, 1 ಗಂಟೆ ಕಾಲ ದೇವಸ್ಥಾನದಲ್ಲಿ ಇರ್ತಾರೆ, ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅವ್ರು ನಮ್ಗೆ ಯಾಕೆ ಇದು ಒಂದು ಮನಸ್ಥಿತಿಲಿ ಹೊಟ್ಟೋಗ್ತಾರೆ. ಆದರೆ ಇಲ್ಲಿರೋರ್ಗೆ ತೊಂದರೆ ಆಗುತ್ತಲ್ವ, ಅದು ಇಲ್ಲಿರೋರಿಗೆ ಯಾರು ಆ ತೊಂದರೆ ಹೇಳ್ಕೊಳ್ಳೋದು ಅಂದರೆ ಮಾಧ್ಯಮದವರಂತೂ ಹೇಳ್ತಾರೆ, ನೀವು ಸಮಾಜಕ್ಕೆ ಕಿವಿ ಕಣ್ಣಾದರೆ ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ ಯು. ಮೆರವಣಿಗೆಗೆ ಚಾಲನೆ ನೀಡುವಂಥದ್ದು ದೃಷ್ಟಿಯಲ್ಲಿ ಸಂಸ್ಥೆಯ ಮಹಾಪೋಷಕರಾದಂಥ ಡಾಕ್ಟರ್ ಪ್ರಮೋದ ದೇವಿ ಶ್ರೀಕಂಠ ನರಸಿಂಹರಾಜ ಒಡೆಯರ್ ಅವರು ಬಂದಿರತಕ್ಕಂಥದ್ದು ಎಲ್ಲರೂ ಕೂಡ ಅತ್ಯಂತ
ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 142ನೆಯ ಜಯಂತಿ ಸಂದರ್ಭದಲ್ಲಿ ನಾವು ಇವತ್ತು ಸೇರಿದ್ದೀವಿ. ಈಗಾಗಲೇ ಮಹಾರಾಣಿಯವರು ಮಹಾರಾಜರು ಮತ್ತೆ ನಮ್ಮ ಶಾಸಕರು ತುಂಬಾ ವಿಚಾರಗಳನ್ನ ನಮ್ಮ ಜೊತೆ ಎಲ್ಲ ಹಂಚ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಒಂದು ಮಾತ್ರ ನಾನು ಸೇರಿಸಬೇಕು ಅಂತ ಹೇಳಿ, ನಮಗೆಲ್ಲ ಮಹಾರಾಜರು ಅಂತ ಹೇಳಿದ್ರೆ ಏನ್ ನೆನಪಾಗುತ್ತೆ, ಉತ್ತಮವಾದಂತಹ ಆಡಳಿತ ಕೊಟ್ಟಂತಹ ಮಹಾರಾಜರು ಬಹುಶಃ ನಮ್ಮ ದೇಶದಲ್ಲಿ ಅಂತ ಹೇಳಿ. ಸೊ ಈ ದಿನ ನಾವು ಒಂದು ಸುಶಾಸನ, ನಾಲ್ವಡಿ ಸುಶಾಸನ ದಿನಾಚರಣೆ ಅಂತ ನಾವು ಯಾವತ್ತೂ ಈ ನಮ್ಮ ರಾಜ್ಯದಲ್ಲಿ ನಡೆಸಿದಾಗ ಅದು ಅವರ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಲ್ವಡಿ ಮಹಾಪ್ರಭುಗಳನ್ನ ನೆನೆಸ್ಕೊಂಡು ಇವತ್ತು ಜನ ಸೇರಿರೋದು, ಇದಕ್ಕೆಲ್ಲ ಸಾಧಕವಾಗಿ ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮನ ಯಶಸ್ಸಿಗೆ ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಜನಗಳಿಂದ ಇದು ಸಾಧಕ ಆಗಿದೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.